ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮುಸಲ್ಮಾನರ ಪವಿತ್ರ ಕ್ಷೇತ್ರ. ಕೆಲವು ವರ್ಷಗಳ ನಂತರ ಅಲ್ಲಿಯ ಮುಲ್ಲಾ ಇವರೆಲ್ಲ ತೀರ್ಮಾನ ಮಾಡ್ತಾರೆ, ಇದನ್ನು ಕುಡಿದು ಜನರು ಒಂದು ಮತ್ತು ಬರುವ ರೀತಿ ಬರ್ತಾ ಇದೆ, ಇದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಬ್ಯಾನ್ ಮಾಡ್ತಾರೆ. ಮತ್ತು ಕಾಫಿಯ ಬಗ್ಗೆ ವಿಸ್ತರಣೆ ಮಾಡ್ತಾರೆ ಅವರು ಎಲ್ಲ ಕಡೆ. ಆದರೆ ಮಾರ್ಕೆಟಿಂಗ್ ವಿಭಾಗ ಇದೆಯಾ ಅವ್ರ ಹತ್ರ? ಕಾಫಿ ಮಾರ್ಕೆಟಿಂಗ್ ವಿಭಾಗವನ್ನು ಅವ್ರು ಟೆಂಪರರಿ ಕ್ಲೋಸ್ ಮಾಡಿದ್ದಾರೆ. ಒಪ್ಕೊಳ್ಳೋದು ಬಿಡೋದು ನಮ್ಗೆ ಬೇಕಾದರೆ ನಾವು ಒಪ್ಕೊಳ್ಬೇಕು, ಇಲ್ಲ ಅಂದರೆ ನಮ್ಮ ಕಾಫಿನ ನಾವೇ ಕುಡ್ಕೊಳ್ಬೇಕು, ಇದು ಇಲ್ಲ ಅಂದರೆ ನಾವು ಬೇರೆ ದೇಶ ನೋಡಬೇಕು. ಮಿಕ್ಸ್ ಆಗ್ತದೆ, 30% ಅಲ್ಲಿ ಕೆಳಗಡೆ ಅದು ಉಳಿತದೆ. ಅದೇ ನೀವು ಕಾಫಿ ಪೌಡರ್ ಹಾಕಿದರೆ ಕೇವಲ 30% ಬಿಸಿನೀರಲ್ಲಿ ಕಾಫಿ ಪೌಡ್ರು ಮಿಕ್ಸ್ ಆಗ್ತದೆ. ಅಂದರೆ ನಾವು ಕುಡಿತಾ ಇರ್ತಕ್ಕಂಥ ಕಾಫಿ ಚಿಕೋರಿಯನ್ನು ಕುಡಿತಾ ಇದ್ದೀವಿ, ಕಾಫಿಯ ಫ್ಲೇವರ್. ಏನು ಮಾಡಬೇಕು ಇದಕ್ಕೆ ನಾವು? ಈ ಚಿಕೋರಿ ಅನ್ನತಕ್ಕಂಥ ಮೊದಲಿತ್ತ ಈ ಚಿಕೋರಿ ಇರಲಿಲ್ಲ. ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಕಾಫಿ ಶಾರ್ಟೇಜ್ ಆಗ್ತದೆ. ಆವಾಗ ಈ ಚಿಕೋರಿಯನ್ನು ಮಿಕ್ಸ್ ಮಾಡಿ ಕಾಫಿ ಪೌಡರನ್ನು 51% ಅಂತಲೂ ಚಿಕೋರಿಯನ್ನು 49% ಮಿಕ್ಸ್ ಮಾಡ್ಬೋದು ಅನ್ನತಕ್ಕಂಥ ಕಾನೂನು ಅವರಲ್ಲಿದೆ. ಅಂಥ ಸಂಸ್ಥೆಯ ಮುಖಾಂತರ ಕಾಫಿಯನ್ನು ಬೆಳೆಗಾರರು ಅವರಿಗೆ ಕೊಟ್ಟು ಅವರ ಮುಖಾಂತರ ಸರ್ಕಾರ ಕಾಫಿಯನ್ನು ಪರ್ಚೇಸ್ ಮಾಡಬೇಕು. ಇಲ್ಲದ್ರೆ ನಾವು ಏನೇ ಮಾತಾಡಿದ್ರು ಇದು ಪ್ರಯೋಜನ ಇಲ್ಲದ ಮಾತು. 3 ಕೋಟಿ ರೂಪಾಯಿ ದುಡ್ಡು ಬೇಕಂತೆ ಒಬ್ಬ ಟ್ರೇಡರ್ ಹತ್ರ. ಅವನ ಟ್ರೇಡ್ ಮುಗಿಲಿಕ್ಕೆ, ಒಂದು ಸರ್ಕಲ್ ಮುಗಿಲಿಕ್ಕೆ 6 ತಿಂಗಳು ಟೈಮ್ ಆಗ್ತದೆ. ಅವನ ಪ್ರಾಫಿಟ್ ಮಾರ್ಜಿನ್. ಹೋರಾಟವನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಅದರ ಹಿಂದಿನ ವಿಚಾರವನ್ನು ತಿಳ್ಕೊಳ್ಳೋದು ಭಾಳ ಒಳ್ಳೆಯದು. ಮತ್ತು ಹೋರಾಟ ಮಾಡಿದವರನ್ನ ನೆನಪಿಸಿಕೊಳ್ಳೋದಿದ್ದರೆ ನಾವು ಮುಂದೆಯೂ ಕೂಡ ಇದಕ್ಕೆ ಒಂದು ವೇದಿಕೆಯನ್ನು ತಯಾರು ಮಾಡಿದ ರೀತಿ ಅಲ್ಲ. ಹಿರಿಯರು ತಾವೆಲ್ಲ ಇದ್ದೀರಿ. ಕೊಡಗಿನಲ್ಲಿ ಇವತ್ತು ಕಾಫಿಗೆ 12,000ದಿಂದ 13,000ವರೆಗೆ ರೇಟ್ ಸಿಕ್ಕಿದೆ. ಈ ಸಿಗಬೇಕಾದ್ರೆ ಒಂದಷ್ಟು ಜನ ಮುಖ್ಯವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅವರ ಹಿಂದೆ ಎಲ್ಲರೂ ಕೂಡ ಹೋಗಿದ್ದೀವಿ. ಆದರೂ ಕೂಡ ಒಂದಿಬ್ಬರನ್ನ ನಾವು ನೆನಪಿಸಿಕೊಳ್ಬೇಕು. ಮೂರ್ನಾಡಿನ ಹೋರಾಟಗಾರರಾದಂಥ ದಿವಂಗತ ರಾಮಮೂರ್ತಿ ಮತ್ತು ಚೌರಿರ ಪೆಮ್ಮೆಯ. ಯಾವುದೇ ಒಂದು ಸಭೆಯನ್ನು ಮಾಡಬೇಕಾದ್ರೆ ನಾವು ಒಂದು ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ. ಅವರಿಗೆ ಮೌನವನ್ನು ಆಚರಿಸಬೇಕು ಅಂತಲ್ಲ, ನಮಗೆ ಈ ಮಟ್ಟಕ್ಕೆ ಕಾಫಿಗೆ ರೇಟ್ ಬರಬೇಕಾದ್ರೆ ಅವರು ಸಾಕಷ್ಟು ಶ್ರಮವನ್ನು ಹಾಕಿದ್ರು, ಹೋರಾಟವನ್ನು ಸಂಘಟಿಸಿದರು. ಆದ್ದರಿಂದ ನಾನು ಮೊದಲನೇದಾಗಿ ನಮ್ಮೆಲ್ಲರನ್ನ ಕೇಳ್ಕೊಳ್ಳೋದು, ತಾವೆಲ್ಲರಿಗೂ ಎದ್ದು ನಿಂತು 1 ನಿಮಿಷ ಆ ಹೋರಾಟ ಮಾಡಿದಂಥ ಹಿರಿಯರಿಗೆ ನಮ್ಮ ಗೌರವವನ್ನು ಸೂಚಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಕಾಫಿ ಕೊಡಗಿಗೆ ಹೇಗೆ ಬಂತು ಭಾಳಷ್ಟು ಜನರಿಗೆ ಗೊತ್ತಿರ್ಬೋದು. ಆದರೆ ಕೆಲವಾರು ಜನರಿಗೆ ನಮ್ಮ ಬದುಕಿನ ಒಂದು ಉದ್ಯೋಗ ಆಗಿರ್ತಕ್ಕಂಥ ಕಾಫಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ಮುಂದೆ ಈ ವಿಚಾರವನ್ನು ಮಂಡನೆ ಮಾಡ್ತೇನೆ. 850ನೇ AD ಶತಮಾನದ ಹಿಂದೆ ಇಥಿಯೋಪಿಯಾ ದೇಶದ ಕಾಬಾ ಅನ್ನತಕ್ಕಂಥ ಒಂದು ಹಳ್ಳಿಯಲ್ಲಿ ಕಲ್ದಿ ಅನ್ನತಕ್ಕಂಥ ಒಬ್ಬ ಮುಸಲ್ಮಾನ್ ಪಂಗಡದವನು ಕುರಿಗಳನ್ನು ಮೇಯಿಸ್ತಾ ಇರ್ತಾನೆ. ಮೇಯಿಸ್ತಾ ಇದ್ದಾಗೆ ಇವನು ಕೂತ್ಕೊಂಡು ನೋಡ್ತಾ ಇರ್ತಾನೆ. ಯಾವುದೋ ಗಿಡದ ಮೇಲೆ ಹತ್ತಿದಂಥ ಆಡುಗಳು ಕುರಿಗಳು ಆ ಸೊಪ್ಪನ್ನು ಹಣ್ಣನ್ನು ತಿಂದು ಬರೋದನ್ನು ಇವನು ಗಮನಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಆ ಆಡು ಕುರಿಗಳು ಒಂದು ರೀತಿಯ ನೃತ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಇವನು ಅದನ್ನು ಗಮನಿಸ್ತಾನೆ. ಇದೇನಪ್ಪ, ಯಾವಾಗಲೂ ಈ ಥರ ನಡೆದಿಲ್ಲಲ್ಲ, ಇದೇನೋ ಒಂದು ನಡೀತಾ ಇದಲ್ಲ, ಯಾಕೆ ಹೀಗಾಯಿತು ಅಂತ ನೆಕ್ಸ್ಟ್ ಡೇ ಪುನಃ ಅದನ್ನು ನೋಡ್ತಾನೆ. ಒಂದು ಗಿಡದ ಹಣ್ಣನ್ನು ತಿಂದಾಗ ಆ ಆಡು ಮತ್ತು ಕುರಿಗಳೇನೋ ಅವನು ಮೇಯಿಸ್ತಾ ಇದ್ದದ್ದನ್ನು ಈ ರೀತಿ ಆಗ್ತಾ ಏನೋ ಘಟನೆ ಆಗ್ತದೆ. ಬಂದು ಅವನು ಊರಿನಲ್ಲಿ ತಿಳಿಸ್ತಾನೆ. ಅವರು ಆ ಕಾಲದಲ್ಲಿ ಮೂಢನಂಬಿಕೆಯೋ ಇನ್ನೊಂದೋ ಏನೋ ದೇವ್ರದ್ದು ಹಣ್ಣಿರ್ಬೋದು ಇದನ್ನು ಅಂತಂದು ಈ ಪಿಟ್ಸು ಈ ಥರ ಕಾಯಿಲೆ ಬರೋವರಿಗೆ ಅದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕುಡಿದಂಥವ್ರು ವಾಸಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಹಬ್ತದೆ ಎಲ್ಲ ಕಡೆ, ಇಥಿಯೋಪಿಯಾದ ಭಾಗದಲ್ಲೆಲ್ಲ ಹಬ್ತದೆ. ಹಬ್ಬಿದ ನಂತರ ಜನರು ಮುಗಿಬೀಳ್ತಾರೆ ಇದಕ್ಕೆ ಔಷಧಿ ಕೊಡಲಿಕ್ಕೆ. ಔಷಧಿಯ ರೂಪದಲ್ಲಿ ಕಾಫಿಯ ಕಾಫಿ ಅಂತ ಏನು ಇತ್ತು ಅದನ್ನು ಕುಡಿತಾರೆ. ಕುಡಿದ ನಂತರ ಅವ್ರಿಗೇನೋ ಒಂದು ಮನಸ್ಸಿಗೆ ಒಂದು ಇದಾಗ್ತದೆ, ಉಲ್ಲಾಸ ಆಗ್ತದೆ, ಅವರು ಪ್ರಾರಂಭ ಆಗ್ತದೆ. ಆಮೇಲೆ ಈ ಕಾಫಿಯನ್ನು
ಅಲ್ಲಿದ್ದವರು ವಿಸ್ತಾರ ಮಾಡ್ತಾರೆ, ಯಮನ್ಗೆ ಹೋಗ್ತದೆ. ಯಮನ್ನಲ್ಲಿರ್ತಕ್ಕಂಥ ಮೂಕ ಅನ್ನುವಂಥ ಒಂದು ಜಾಗದ ಟೌನ್ನಲ್ಲಿ ಅಂಗಡಿಗಳ ಥರದಲ್ಲಿ ಔಷಧಿ ರೂಪದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಹೇಳಿ ಕೇಳಿ ಅದು ಮಿಡ್ಲ್ ಈಸ್ಟ್ನಲ್ಲಿರುವಂಥ ದೇಶ, ಎಲ್ಲವೂ ಅರಬ್ ರಾಷ್ಟ್ರ ಆಗಿರ್ತದೆ. ಅವರ ಧಾರ್ಮಿಕ ಕ್ಷೇತ್ರ ಮಕ್ಕಕ್ಕೂ ಕೂಡ ಇದು ತಲುಪ್ತದೆ. ಹೀಗೆ ತಲುಪಿದಂಥ ಈ ಕಾಫಿಯನ್ನು ಬೇರೆಯವರು ಬೆಳಿಬಾರ್ದು ಅಂತ ಹೇಳಿ ಅವರು ಅದನ್ನು ಬೆಂಕಿಯಲ್ಲಿ ಹುರಿದು ಹುಟ್ಟಬಾರ್ದು, ಅದು ಗಿಡ ಹುಟ್ಟಬಾರ್ದು ಅಂತೇಳಿ ಮಕ್ಕಾದಲ್ಲಿ ಇದನ್ನು ಪ್ರಾರಂಭ ಮಾಡ್ತದೆ. ಹೇಳಿ ಕೇಳಿ ಮುಸಲ್ಮಾನರ ಪವಿತ್ರ ಕ್ಷೇತ್ರ. ಕೆಲವು ವರ್ಷಗಳ ನಂತರ ಅಲ್ಲಿಯ ಮುಲ್ಲಾ ಇವರೆಲ್ಲ ತೀರ್ಮಾನ ಮಾಡ್ತಾರೆ, ಇದನ್ನು ಕುಡಿದು ಜನರು ಒಂದು ಮತ್ತು ಬರುವ ರೀತಿ ಬರ್ತಾ ಇದೆ, ಇದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಬ್ಯಾನ್ ಮಾಡ್ತಾರೆ. ಆವಾಗ ಟರ್ಕಿಯಲ್ಲಿದ್ದಂಥ ಆಟೋಮನ್ ಎಂಪರರ್ ಯಾರಿದ್ದಾರೆ, ಸಾಮ್ರಾಜ್ಯಶಾಹಿಗಳು, ಆ ಮಕ್ಕಾದಲ್ಲಿ ಬಂದು ಸ್ಥಾಪನೆ ಮಾಡಿ ಇಲ್ಲ ಮತ್ತೆ ಇದು ನಡೀಲಿ ಅಂತೇಳಿ ಕಾಫಿ ಶಾಪ್ಗಳನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಕಾಫಿ ಶಾಪ್ ಅಂದರೆ ಈ ರೀತಿ ಅಲ್ಲ, ಔಷಧಿ ರೂಪದಲ್ಲಿ ಕೊಡುವಂಥದ್ದಾಗ್ತದೆ. ಆವಾಗ ಇದನ್ನು ಅರಿತಂಥ ಡಚ್ಚರು ಏನು ಆಮ್ಸ್ಟರ್ಡಾಮ್ನಲ್ಲಿ ಇದೇ ಥರದ ಒಂದು ಅಂಗಡಿಯನ್ನು ತೆಗಿತಾರೆ. ಆ ನಂತರ ಅವರು ಕಾಫಿಯನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಈ ಯಮನ್ನಿಂದ ಮತ್ತು ಇಥಿಯೋಪಿಯಾದಿಂದ ಕಾಫಿಯ ಬೀಜಗಳನ್ನು ತಂದು ಅವರು ಸುರಿನಾಮ್ ಅನ್ನತಕ್ಕಂಥ ಫ್ರೆಂಚ್ ಆಡಳಿತ ಇರ್ತಕ್ಕಂಥ ಅಮೇರಿಕದ ಪಕ್ಕದ ಒಂದು ದ್ವೀಪದಲ್ಲಿ ಕಾಫಿ ಗಿಡವನ್ನು ಪ್ರಾರಂಭ ಮಾಡ್ತಾರೆ. ಆ ಕಾಫಿ ಗಿಡ ಪ್ರಾರಂಭ ಆದಾಗ ಪಕ್ಕದಲ್ಲಿ ಬ್ರೆಜಿಲ್ ದೇಶ ಇರ್ತದೆ. ಆ ರಾಜತಾಂತ್ರಿಕರು ಬಂದು ಈ ಸುರಿನಾಮ್ ದೇಶದೊಟ್ಟಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಕಾಫಿಯನ್ನು ಬ್ರೆಜಿಲ್ನಲ್ಲಿ ಬೆಳೆಸ್ತಾರೆ. ಅಷ್ಟೊತ್ತಿಗಾಲೇ ಯುರೋಪಿನಾದ್ಯಂತ ಈ ಕಾಫಿಯ ಹವಾ ಹೇಳ್ತದೆ, ಇದನ್ನು ಕುಡಿದ್ರೆ ಏನೋ ಒಂದು ಮನಸ್ಸಿಗೆ ಉಲ್ಲಾಸ ಆಗ್ತದೆ, ಇದನ್ನು ಕುಡಿಬೇಕು ಅನ್ನುವಂಥ ಹವಾ ಆದಾಗ ಬ್ರಿಟಿಷರು ಈ ಕಾಫಿಯನ್ನು ತೆಗೆದುಕೊಳ್ತಾರೆ. ಇದನ್ನು ತೆಗೆದುಕೊಂಡು ಆವಾಗಲೇ ಭಾರತವನ್ನು ವಶಪಡಿಸಿಕೊಂಡಿರ್ತಾರೆ. ಅವರು ಬಂದು ಕಾಫಿಯನ್ನು ಬೆಳೆಸುವಂಥ ಪ್ರಯತ್ನ ಮಾಡಿರ್ತಾರೆ. ಅದಕ್ಕೆ ಮೊದಲು ಈ ಮಕ್ಕಾದಲ್ಲಿ ಜಲಾಲುದ್ದೀನ್ ಮುಗರಿಸ್ ಅನ್ನತಕ್ಕಂಥ ಒಬ್ಬ ಈ ನಮ್ಮ ಬಾಬಾ ಬುಡನ್ಗಿರಿಯಿಂದ ಮೆಕ್ಕಕ್ಕೆ ಪ್ರಯಾಣ ಮಾಡಿರ್ತಾನೆ ಹಡಗಿನ ಮುಖಾಂತರ. ಹೋದಾಗ ಪಕ್ಕದಲ್ಲಿ ಯಮನ್ ಅವರು ಸಿಗ್ತಾರೆ. ಅವರು ಆಡ್ತಾ ಒಂದು 7-8 ಕಾಫಿ ಬೀಜನ ಜೋಬ್ಗೆ ಹಾಕ್ಕೊಂಡು ಅವನು ಸಮುದ್ರ ಮಾರ್ಗವಾಗಿ ಬಂದು ಬಾಬಾ ಬುಡನ್ಗಿರಿಯಲ್ಲಿ ಮೊದಲು ಕಾಫಿ ಗಿಡವನ್ನು ಪ್ರಾರಂಭ ಮಾಡ್ತಾರೆ. ಬಾಬಾ ಬುಡನ್ಗಿರಿಯಿಂದ ನಮ್ಮ ನಾಲ್ಕನಾಡಿನಲ್ಲಿರ್ತಕ್ಕಂಥ ಕೆಲವು ಭಾಗದಲ್ಲಿ ಕಾಫಿಯನ್ನು ನಮ್ಮ ಹೂವಿನ ಗಿಡ ಥರ ನೆಟ್ಟಿರ್ತಾರೆ. ಆದರೆ ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತಾ, ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಬ್ರಿಟಿಷರು ಇಂಡಿಯಾವನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯ ಇರ್ತದೆ, ಅಂಥ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಕಾಫಿಯನ್ನು ತಗೊಂಡು ಬರ್ತಾರೆ. ಕಾಫಿಯನ್ನು ಒಂದು ಇಂಡಸ್ಟ್ರಿ ರೀತಿಯಲ್ಲಿ ಒಂದು ಎಸ್ಟೇಟಿನ ರೂಪದಲ್ಲಿ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಪ್ರಾರಂಭ ಮಾಡಿದಂಥ ಹಲವಾರು ಎಸ್ಟೇಟ್ಗಳು ನಮ್ಮ ಕಣ್ಣು ಮುಂದಿದೆ. ಈಗ ನಾವು ಮಡಿಕೇರಿಯಲ್ಲಿ ಏನು ಮ್ಯಾಚು ಮತ್ತೊಂದು ಆದಾಗ ಏನು ಮ್ಯಾನ್ಸ್ ಕಾಂಪೌಂಡ್ ಅಂತ ನೋಡ್ತೀವಿ, ಅಲ್ಲಿ ಕೂಡ ಕಾಫಿ ತೋಟವನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೂವಿನ ಕಾಡು ಎಸ್ಟೇಟ್ ಇರ್ಬೋದು, ಕುಟ್ಟದಲ್ಲಿರ್ಬೋದು, ಸುಂಟಿಕೊಪ್ಪದಲ್ಲಿರ್ಬೋದು, ಪಾಲಿಬೆಟ್ಟದಲ್ಲಿರ್ಬೋದು, ಈ ರೀತಿ ಕಂಪೆನಿ ಎಸ್ಟೇಟ್ಗಳು ಪ್ರಾರಂಭ ಆಗ್ತದೆ. ಈ ರೀತಿ ಕಾಫಿಯ ಪ್ರಾರಂಭ ಆದ ನಂತರ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಬ್ರಿಟಿಷರ ವಿರುದ್ಧ ಬೇರೆ ದೇಶಗಳೆಲ್ಲ ಒಟ್ಟಾಗ್ತದೆ. ಯಾವುದೇ ಕಾಫಿಯನ್ನು ಬೇರೆ ದೇಶಗಳಿಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಅಂಥ ಕಾಡಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಕೊಡಗಿನಲ್ಲಿ ಐವರ್ ಬುಲ್ ಅನ್ನತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನೆ. ಅವನು ಜನರನ್ನು ಒಟ್ಟು ಮಾಡ್ತಾನೆ. ಸಣ್ಣ ಸಣ್ಣ ಪ್ಲಾಂಟರ್ಸ್ನೆಲ್ಲ ಒಟ್ಟು ಮಾಡಿ ಕಾಫಿಯನ್ನು ನಮ್ಮ ದೇಶದಲ್ಲಿ ಈ ರೀತಿ ಜನರಿಗೆ ಕುಡಿಲಿಕ್ಕೆ ಕೊಟ್ಟು ಕಾಫಿಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಅವನು ಮೊದಲ ಬಾರಿ ಕನ್ಸಾಲ್ಟೇಟ್ ಕಾಫಿ ಲಿಮಿಟೆಡ್ ಅಂತ ಒಂದು ಕಾಫಿ ಲಿಮಿಟೆಡನ್ನು ಮಾಡ್ತಾನೆ. ಅವರು ಮಾಡಿದಂಥ ಹೋರಾಟದ ಫಲವಾಗಿ ಭಾರತ ಸರ್ಕಾರ ಕಾಫಿ ಬೋರ್ಡನ್ನು ಪ್ರಾರಂಭ ಮಾಡ್ತದೆ. ಆ ಕಾಫಿ ಬೋರ್ಡಿಗೆ ಜನರೆಲ್ಲ ಕಾಫಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟೊತ್ತಿಗೆ ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತದೆ, ಭಾರತಕ್ಕೆ ಸ್ವಾತಂತ್ರ್ಯ ಬರ್ತದೆ. ಸ್ವಾತಂತ್ರ್ಯ ಬಂದ ನಂತರ ಕಾಫಿ ಬೋರ್ಡಿನ ಮುಖಾಂತರ ನಾವೆಲ್ಲರೂ ಕೂಡ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಒಂದು ಹಂತ. ಕಾಫಿ ಹುಟ್ಟಿದಲ್ಲಿಂದ ಕೊಡಗಿಗೆ ಕಾಫಿ ಬಂದದ್ದು, ಭಾರತ ದೇಶಕ್ಕೆ ಬಂದಿದ್ದು ಕಾಫಿ ಬೋರ್ಡ್ ಪ್ರಾರಂಭ ಆಗಿದೆ. ಯಾಕೆಂದರೆ ನಾವೆಲ್ಲ ಬೆಳೆಗಾರರಿದ್ದೀವಿ, ನಾವು ಅದೆಲ್ಲ ತಿಳ್ಕೊಳ್ಬೇಕು. ಯಾಕೆಂದರೆ ಅಮೇರಿಕಕ್ಕೆ 400 ವರ್ಷದ ಡೆಮಾಕ್ರಸಿ, ಅಂದರೆ ಅವರಿಗೆ ಸ್ವಾತಂತ್ರ್ಯ ಬಂದು 400 ವರ್ಷಗಳಾಯಿತು. ಭಾರತಕ್ಕೆ ಇನ್ನೂ 78 ವರ್ಷಗಳೇ ಆಗಿರೋದು. ನಮ್ಮ ಡೆಮಾಕ್ರಸಿ ಇನ್ನೂ ಲರ್ನಿಂಗ್, ನಾವಿನ್ನೂ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾಫಿ ಕೂಡ ಇನ್ನೂ ಬದಲಾವಣೆಯ ಹಂತದಲ್ಲಿದೆ. ಯಾಕೆ ಇದನ್ನೆಲ್ಲ ನಾನು ಈ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಾಗಲೇ ಇವರು ಪ್ರಸ್ತಾಪ ಮಾಡಿದರು,
ಕಾಫಿಯ ರೇಟ್ ಹೇಗೆ ಆಗ್ತದೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೇಕು. ಈಗ ನಮಗೆ ಇಷ್ಟು ವರ್ಷ ಇದನ್ನೆಲ್ಲ ಯಾರು ಹೇಳುವಂಥದ್ದು ಇರಲಿಲ್ಲ, ನಾವು ಲಂಡನ್ ಮಾರ್ಕೆಟನ್ನು ನೋಡುವಂಥ ಸ್ಥಿತಿಯಲ್ಲೂ ಇರಲಿಲ್ಲ. ಆದರೆ ಇವಾಗ ಅದೆಲ್ಲ ಆಗ್ತಾ ಇದೆ. ಅದು ಆಗಬೇಕಂದ್ರೆ ನಮ್ಮ ಪೂರ್ವಜರು, ನಮ್ಮ ಕಾಫಿ, ನಾವು ಮಾಡ್ತಕ್ಕಂಥ ಬೆಳೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಹತ್ರ ಇರಬೇಕು. ಅದಕ್ಕಾಗಿ ನಾನು ಕಾಫಿ ಹುಟ್ಟಿದ್ದು ಕಾಫಿ ಬೋರ್ಡ್ ಆಯಿತು. ಕಾಫಿ ಬೋರ್ಡ್ ಆದಮೇಲೆ ನೀವೆಲ್ಲ ಹಿರಿಯರಿದ್ದೀರಿ, ಬೆಂಗಳೂರಲ್ಲಿ ಹೋರಾಟ ಮಾಡಿದ್ದು, ಆಗಲೇ ನಾವು 1 ನಿಮಿಷದ ಮೌನ ಆಚರಿಸಿದಂಥ ರಾಮಮೂರ್ತಿಯವರು ಇರ್ಬೋದು, ಚೌರಿರ ಪೆಮ್ಮೆಯನವರು ಇರ್ಬೋದು, ಇವರೆಲ್ಲ ಒಟ್ಟು ಸೇರಿ ಕಾಫಿ ಬೋರ್ಡಿಗೆ ಮುತ್ತಿಗೆ ಹಾಕುವಾಗ ತಾವು ಕೂಡ ಹೋಗಿದ್ದೀರಿ ಅಂತ ನನಗೆ ಗೊತ್ತಿದೆ ಬೆಂಗಳೂರಿನಲ್ಲಿ. ಅಂಥ ಸಂದರ್ಭದಲ್ಲಿ ಕಾಫಿ ಬೋರ್ಡಿನ ಮುಖಾಂತರ ಇಂಟರ್ನಲ್ ಸೇಲ್ಸ್ ಕೋಟಾ ISQ ಅನ್ನು ನಾವು ಫಸ್ಟ್ ಪಡ್ಕೊಂಡ್ವಿ. 30% ಕಾಫಿಯನ್ನು ನಾವು ಮಾರ್ಬೋದು, ಉಳಿದಂಥದ್ದನ್ನು ಕಾಫಿ ಬೋರ್ಡಿಗೆ ಕೊಡಬೇಕು ಅಂತ. ಆ ನಂತರ ಬೇಡ, ಇದು ಬೇಡ ಅಂತೇಳಿ ಪೂರ್ಣವಾಗಿ ಕಾಫಿ ಬೋರ್ಡ್ನ ನಿಯಂತ್ರಣದಿಂದ ಕಾಫಿಯನ್ನು ಹೊರಗಡೆ ತಂದ್ವಿ. ಹೊರಗಡೆ ತಂದ ನಂತರ ನಮ್ಮ ಇಷ್ಟ, ನಾವು ಎಲ್ಲಿ ಬೇಕಾದರೂ ಕಾಫಿ ಮಾರ್ಬೋದು ಅಂತ ಬಂತು. ಒಂದು 20 ವರ್ಷದ ಮೇಲೆ ಆಗಿದೆ ಈ ವ್ಯವಸ್ಥೆ ಬಂದು. ಈಗ ನಾವು ಕಾಫಿ ಬೋರ್ಡಿನಲ್ಲಿ ಮಾರ್ಕೆಟಿಂಗನ್ನು ಕೇಳಿದರೆ ಅವ್ರ ಹತ್ರ ಯಾವುದೂ ಇಲ್ಲ. ಅವರು ಕೇವಲ ರಿಸರ್ಚ್ ಮಾಡ್ತಾರೆ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಕೊಡ್ತಾರೆ ಮತ್ತು ಕಾಫಿಯ ಬಗ್ಗೆ ವಿಸ್ತರಣೆ ಮಾಡ್ತಾರೆ ಅವರು ಎಲ್ಲ ಕಡೆ. ಆದರೆ ಮಾರ್ಕೆಟಿಂಗ್ ವಿಭಾಗ ಇದೆಯಾ ಅವ್ರ ಹತ್ರ? ಕಾಫಿ ಮಾರ್ಕೆಟಿಂಗ್ ವಿಭಾಗವನ್ನು ಅವರು ಟೆಂಪರರಿ ಕ್ಲೋಸ್ ಮಾಡಿದ್ದಾರೆ. ಇದು ನಮ್ಮ ವ್ಯವಸ್ಥೆ. ಈ ರೀತಿ ಇದ್ದಾಗ ನಾವು ಕಾಫಿಯನ್ನು ಇವಾಗ ಗೊಂದಲ ಪ್ರಾರಂಭ ಆಗಿದೆ ಕಳೆದ ಬಾರಿ ಕಾಫಿಯ ಧಾರಣೆಯ ಬಗ್ಗೆ. ಈ ರೀತಿ ಗೊಂದಲ ಪ್ರಾರಂಭ ಆಗಲಿಕ್ಕೆ ಕಾರಣ ಏನು ಅಂತ ನಮಗೆ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ? ಈಗ ನಾವು ಡೈಲಿ ನೋಡ್ತೀವಿ ಲಂಡನ್ ಮಾರ್ಕೆಟಲ್ಲಿ $5,327 ಇದೆ ಅಂತ ಹೇಳ್ತೀವಿ ಅಲ್ವಾ? ಆದರೆ ನಮಗೆ ಆ ಧಾರಣೆ ಇಲ್ಲಿ ಸಿಗ್ತಾ ಇಲ್ಲ ಅಂತ ನಾವು ಮಾಡಿದ್ದೀವಿ. ಇದರ ಭಾಗವಾಗಿ ಅವತ್ತು ತಿಥಿಮತಿಯಲ್ಲಿ ರೈತ ಸಂಘದ ಮುಖಾಂತರ ಒಂದು ಹೋರಾಟವನ್ನು ಮಾಡಿದರು. ಆದರೆ ನಿಜವಾಗಿ ಆ ಹೋರಾಟ ಯಶಸ್ವಿ ಆಗ್ತದಾ? ಖಂಡಿತ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಸರ್ಕಾರಕ್ಕೆ ನಿಯಂತ್ರಣ ಇಲ್ಲ. ಕಾಫಿ ಬೋರ್ಡ್ ಅವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೇ ಹೋರಾಟ ಮಾಡಿ ಕಾಫಿ ಬೋರ್ಡಿಂದ ಕಿತ್ಕೊಂಡಿದ್ದೀವಿ, ನಿಮ್ಮ ಇನ್ವಾಲ್ವ್ಮೆಂಟ್ ಬೇಡ ಅಂತ. ಈಗ ಮತ್ತೆ ನಾವು ಯಾರನ್ನ ಕೇಳಬೇಕು? 50 ಜನ ಟ್ರೇಡರ್ಸ್ ಇದ್ದಾರೆ, ಇಲ್ಲೇ ಎಕ್ಸ್ಪೋರ್ಟರ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಆ 50 ಜನರ ಹತ್ರ ನಾವು ಹೋರಾಟ ಮಾಡಿದರೆ ಅವನು ಬೇಕಾದರೆ ತಗೊಳ್ತಾನೆ, ಬೇಡಾದರೆ ಬಿಟ್ಟು ಹೋಗ್ತಾನೆ. ತೊಂದರೆ ಅನುಭವಿಸೋದು ನಾವೇ ತಾನೇ ಬೆಳೆಗಾರ. ಅಂಥ ಸಂದರ್ಭದಲ್ಲಿ ನಾವು ಕಿಸಾನ್ ಸಂಘವನ್ನು ಅಪ್ರೋಚ್ ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಕಿಸಾನ್ ಸಂಘ ಅನ್ನತಕ್ಕಂಥ ಒಂದು ದೊಡ್ಡ ಸಂಘಟನೆ, ಅದು ಕೊಡಗಿನಲ್ಲಿ ಅಷ್ಟಾಗಿ ಪ್ರಭಾವ ಇರಲಿಲ್ಲ. ಅದ್ರ ಬಗ್ಗೆ ಇವರನ್ನ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ, ಅವರಿಗೆ ಆದಂಥ ಸಮಿತಿಗಳಿದ್ದು. ನಾಳೆ ಕೇಂದ್ರ ಸರ್ಕಾರವನ್ನು ಮುಟ್ಟಬೇಕಾದ್ರೆ ನಮಗೆ ಒಂದು ವ್ಯವಸ್ಥೆ ಬೇಕು. ಅದಕ್ಕಾಗಿ ಅವರ ಮುಖಾಂತರ ಇದನ್ನು ಆಯೋಜನೆ ಮಾಡುವ ಅಂತೇಳಿ ಮೊದಲನೇದಾಗಿ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ತಿಂಗಳ ಹಿಂದೆ ಒಂದು ಕಾರ್ಯಾಗಾರವನ್ನು ಏರ್ಪಾಡು ಮಾಡಿದ್ವಿ. ಅದರಲ್ಲಿ KGFನ ಉಪಾಧ್ಯಕ್ಷರು ವಿಶ್ವನಾಥ್ ಅಂತ, ಅವರು ಈ ಕಾಫಿಯ ಧಾರಣೆ ಹೇಗೆ ಫಿಕ್ಸ್ ಆಗ್ತದೆ ಮತ್ತು ಏನು ಇದು ನಮಗೂ ಅವರಿಗಿರುವಂಥ ಸಂಪರ್ಕದ ಕೊರತೆ ಏನಿದೆ ಅಂತ ಭಾಳ ಬಿಡಿಸಿ ಹೇಳಿದ್ದಾರೆ. ನಮ್ಮ ಪತ್ರಿಕಾ ಪ್ರತಿನಿಧಿಯಾಗಿ ಇಲ್ಲಿ ಬಂದಿರತಕ್ಕಂಥ ಜಗದೀಶ್ ರವರ ಕೊಡಗು ಧ್ವನಿ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಹೋದರೆ ಅದರಲ್ಲಿ ಈ ಕಾರ್ಯಾಗಾರದ 1/4 ಗಂಟೆಯ ಒಂದು ವಿಡಿಯೋ ಇದೆ. ಅದರಲ್ಲಿ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಬೇಕು ಅಂತ ಹೇಳಿದರೆ ನನಗೆ ಅವರಿಂದ ತಿಳ್ಕೊಂಡಷ್ಟು ಮಟ್ಟಿಗೆ ನಾನು ನಿಮಗೆ ವಿವರಿಸಬಲ್ಲೆ. ಯಾವುದ್ರ ಬಗ್ಗೆ? ಇಂಟರ್ನ್ಯಾಷನಲ್ ಲಂಡನ್ ಮಾರ್ಕೆಟ್ನಲ್ಲಿ ಕಾಫಿ ದರ ಯಾವ ರೀತಿ ನಿಗದಿ ಆಗ್ತದೆ ಅನ್ನೋದನ್ನು. ಅದಕ್ಕೆ ಮೊದಲು ನಾನು ಆಗಲೇ ಹೇಳಿದೆ ನೋಡಿ, ಒಂದು ಪ್ರಜಾತಂತ್ರ ವ್ಯವಸ್ಥೆ ಭಾರತಕ್ಕೆ ಬಂದ ವರ್ಷಗಳಾಗಿದೆ, ಆದರೆ ಅಮೇರಿಕಕ್ಕೆ 400 ವರ್ಷಗಳ ಹತ್ರ ಆಗಿದೆ. ಅವರು ಇವತ್ತು ಪ್ರಬುದ್ಧರಾಗಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ. ಆದರೆ ನಾವು ಬದಲಾವಣೆಯ ಹಂತದಲ್ಲಿದ್ದೇವೆ. ಕಾಫಿ ಕೂಡ ಕಾಫಿ ಬೋರ್ಡ್ ISQ ಆಯಿತು, FSQ ಆಯಿತು, ನಂತರ ಈಗ ನಮ್ಮದೇ ಫ್ರೀ ಸೇಲ್ ಕೋಟಾದಲ್ಲಿದ್ದೀವಿ. ಆದರೂ ಕೂಡ ನಮಗೆ ಯಾಕೆ ಧಾರಣೆ ಗೊತ್ತಾಗ್ತಾ ಇಲ್ಲ? ಬೆಳೆಗಾರನಿಗೂ ಎಕ್ಸ್ಪೋರ್ಟರಿಗೂ ಮಧ್ಯೆ ಇರತಕ್ಕಂಥ ಕಮ್ಯುನಿಕೇಷನ್ ಗ್ಯಾಪ್, ಅಂದರೆ ಆ ಸಂಪರ್ಕದ ಮಾಹಿತಿಯ ಕೊರತೆ ಇವತ್ತು ಆಗ್ತಾ ಇದೆ. ಯಾರು ಇದನ್ನು ತಿಳಿಸ್ಕೊಡ್ತಾ ಇಲ್ಲ. ಯಾವಾಗ ನಮಗೆ ತಿಳಿಸ್ಕೊಡೋದಿಲ್ವೋ ನಮಗೆ ಆವಾಗ ಅಪನಂಬಿಕೆ ಪ್ರಾರಂಭ ಆಗ್ತದೆ. ನಮ್ಮನ್ನು ಅವರು ಮೋಸ ಮಾಡ್ತಾ ಇದ್ದಾರೆ, ಹೌದಾ ಅಲ್ವಾ? ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ನಮಗೆ ಈ ರೇಟ್ ಸಿಗ್ತಾ ಇಲ್ಲ, ಲಂಡನ್ನಲ್ಲಿ ಇಷ್ಟು ರೇಟ್ ಇದೆ, ಇದು ಯಾಕೆ ನಮಗೆ ಇಷ್ಟು ಸಿಗ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಇವತ್ತು ನಾನು ಮಾತಾಡಲಿಕ್ಕೆ ಇವತ್ತಿಲ್ಲಿ ಬಂದಿರುವಂಥ ವಿಚಾರ, ಭಾರತದ ಆಂತರಿಕ ಕಾಫಿಯ ಬಳಕೆಯನ್ನು ಹೆಚ್ಚು ಮಾಡಲಿಕ್ಕೆ ನಾವೇನು ಮಾಡಬೇಕು?
ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಎಷ್ಟು ವರ್ಷ ಅಂತ ನಾವು ಯುರೋಪನ್ನೇ ನಂಬಿಕೊಂಡಿರ್ಲಿಕ್ಕೆ ಸಾಧ್ಯ? ಇವತ್ತು ಅಮೆರಿಕದ ಅಧ್ಯಕ್ಷರು ಭಾರತದಿಂದ ರಫ್ತಾಗ್ತಕ್ಕಂಥ ವಸ್ತುಗಳ ಮೇಲೆ 50% ತೆರಿಗೆಯನ್ನು ವಿಧಿಸಿದ್ದಾರೆ. ನಮ್ಮ ದೇಶಕ್ಕೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಮೆರಿಕ ದೇಶದ ಹೋಗುವಂಥ ಸಾಮಾನನ್ನು ಅವ್ರು ಬೇಕಾದರೆ ತಗೊಳ್ತಾರೆ, ಇಲ್ಲ 100 ತೆರಿಗೆ ಏನಾದರೂ ಹಾಕ್ತಾರೆ, ನೀ ಬೇಕಾದರೆ ಮಾರು, ಬೇಡದಿದ್ರೆ ತಿನ್ನು ನೀನೆ ಅಂತ ಹೇಳ್ತಾರೆ ಅಲ್ವಾ? ಅದೇ ರೀತಿ ಅವರು ಈಗ ಪ್ರೆಷರ್ ಆಗ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಎಕ್ಸೆಪ್ಟ್ ಒಂದೆರಡು ದೇಶ, ಇಂಗ್ಲೆಂಡ್ ಹೊರ ಬಂದಿದೆ ಮತ್ತು ಇನ್ನೊಂದು ದೇಶ ಬಿಟ್ಟರೆ ಇಡೀ ಯುರೋಪ್ ಖಂಡದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಒಟ್ಟಾಗಿ ಅವ್ರದ್ದು ಕರೆನ್ಸಿ ಇರ್ಬೋದು, ಅವ್ರದ್ದು ಫಾರಿನ್ ಪಾಲಿಸಿ ಇರ್ಬೋದು, ಇದೆಲ್ಲವನ್ನು ಅವರು ಒಟ್ಟು ಮಾಡ್ಕೊಂಡಿದ್ದಾರೆ. ಅವರು ಈಗ ಹೊಸ ಒಂದು ಕಾನೂನನ್ನು ತಂದಿದ್ದಾರೆ. ಏನು ಕಾನೂನು ಅಂತ ಹೇಳಿದರೆ, ಯುರೋಪ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆ್ಯಕ್ಟ್. ಅಂದರೆ 60% ಕಡಿದು ಕಾಫಿ ತೋಟ ಮಾಡಿರುವಂಥ ಜಾಗದಿಂದ ಯಾವುದೇ ಕಾಫಿಯನ್ನು ನಾವು ಬೈ ಮಾಡಬಾರ್ದು. ಈ ಕಾನೂನಿಗೆ ಅದು ಅವ್ರ ದೇಶದ ಕಾನೂನು. ನಾವು ಬೇಕಾದರೆ ಅಲ್ಲಿ ಕಾಫಿ ಕೊಡಬೇಕು, ಇಲ್ಲಾಂದರೆ ನಾವೇ ಕುಡಿಬೇಕು. ನಮ್ಮ ಕಾಫಿ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಅವರ ವ್ಯವಸ್ಥೆಗೆ ಒಪ್ಕೊಳ್ಬೇಕು. ಅದನ್ನೇ ನಾವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಏನೋ ಅವ್ರಿಗೆ ಗೊತ್ತಾಯಿತು, ಅವರು ಕಾನೂನು ಮಾಡಿದ್ದಾರೆ. ಒಪ್ಕೊಳ್ಳೋದು ಬಿಡೋದು ನಮ್ಗೆ ಬೇಕಾದರೆ ನಾವು ಒಪ್ಕೊಳ್ಬೇಕು, ಇಲ್ಲ ಅಂದರೆ ನಮ್ಮ ಕಾಫಿನ ನಾವೇ ಕುಡ್ಕೊಳ್ಬೇಕು. ಇದು ಇಲ್ಲ ಅಂದರೆ ನಾವು ಬೇರೆ ದೇಶ ನೋಡಬೇಕು. ಈ ರೀತಿಯ ಒಂದು ವ್ಯವಸ್ಥೆ ಇದ್ದಾಗ ನಮ್ಮ ಬೆಳೆಗಾರರನ್ನ ಇದಕ್ಕೆ ಹೇಗೆ ತಯಾರು ಮಾಡಬೇಕು? ಅದಕ್ಕೆ ಒಂದು ಡೆಡ್ಲೈನ್ ಹಾಕಿದ್ದಾರೆ ಅವರು. ಡಿಸೆಂಬರ್ 30, 2025 2025 ಡಿಸೆಂಬರ್ 30 ಅವರಿಗೆ ಒಂದು ಸರ್ಟಿಫಿಕೇಶನ್ ಮಾಡಿಕೊಡ್ಬೇಕು. ಇದ್ರ ಬಗ್ಗೆ ಗೊಂದಲ ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ಈಗಾಗಲೇ ಕಾಫಿಯನ್ನು ಮೊದಲು ಕೊಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ವಾಲ್ಯೂಮ್ ಮಾತ್ರ ನೋಡ್ತಾ ಇದ್ದೀವಿ ನಾವು. ಕಾಫಿ ಕೊಡುವಾಗ ಬೂಸ್ಲಲ್ಲಿ ಅಳೆದು ಇಷ್ಟು ಕ್ವಾಂಟಿಟಿ ಆಫ್ ಕಾಫಿ ಅಂತ ಕಾಫಿ ಬೋರ್ಡಿಗೆ ಕೊಡ್ತಾ ಇದ್ದು. ಆ ನಂತರ ನಮ್ಮದು ಬಂತು ಮಾಯಿಶ್ಚರ್ ಟೆಸ್ಟ್ ಮಾಡ್ತಾಯಿದ್ರು, ಕಾಫಿಯಲ್ಲಿ ಮಾಯಿಶ್ಚರ್ ಇತ್ತು. ಆ ನಂತರ ಇವಾಗ ಬಂತು ಔಟರ್ನ್. ಮೊದಲಿದೆಲ್ಲ ಇರಲಿಲ್ಲ. ಅಂದರೆ ಯಾಕೆ ಇದೆಲ್ಲ ಅಂದರೆ ಇದೆಲ್ಲ ಸಿಸ್ಟಮ್, ಅದು ಎವಲ್ಯೂಷನ್ ಆಗ್ತಾನೇ ಇದೆ ಇದೆಲ್ಲ. ಈಗ ಮುಂದೆ ಅವರು ಗ್ರೇಡಿಂಗ್ ನೋಡ್ತಾ ಇದ್ದಾರೆ. ಈಗ ಒಂದು 25 kg ಕಾಫಿಯಲ್ಲಿ ಮಾಯಿಶ್ಚರ್ ಆಯಿತು, ಔಟರ್ನ್ ಆಯಿತು, ಅದರಲ್ಲಿ AB ಪರ್ಸೆಂಟೇಜ್ ಎಷ್ಟು, ಎ ಎಷ್ಟು, ಬ್ಲ್ಯಾಕ್ ಆ್ಯಂಡ್ ಬೆರೀಸ್ ಎಷ್ಟು, ಇದನ್ನು ನೋಡ್ತಾ ಇದ್ದಾರೆ. ಆಗ ನಾವು ಬೆಳೆಗಾರರು ಇದನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡಿದ್ರೆ ನಮ್ಮದು ವ್ಯವಸ್ಥೆ. ಅದಕ್ಕೆ ಇದು ಎಲ್ಲ ಯುರೋಪಿಗೆ ಹೋಗುವಂಥದ್ದು, ಎಕ್ಸ್ಪೋರ್ಟ್ಗೆ ಹೋಗುವಂಥ ಕಾಫಿ. ಆದರೆ ನಾವು ಆಂತರಿಕವಾಗಿ ಕಾಫಿಯನ್ನು ಬಳಕೆ ಮಾಡಲಿಕ್ಕೆ ಸರ್ಕಾರದೊಟ್ಟಿಗೆ ಮಾತಾಡ್ಬೋದಾ? ಈ ಮಾತಾಡಬೇಕಾದ್ರೆ ನಾವೇನು ಮಾಡಬೇಕು? ಇದ್ರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಾನು ಬಂದಿರುವಂಥದ್ದು. ನಾನು ಮೊದಲು ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕಾಗಿದೆ. ಇವತ್ತು ನಿಜವಾಗಿ ನಾವು ಕಾಫಿಯನ್ನು ಕುಡಿತಾ ಇದ್ದೀವಾ ಇಲ್ವಾ ಅಂತ ಪ್ರಶ್ನೆ. ನನಗೂ ಕೂಡ ಇದೆಲ್ಲ ಗೊತ್ತಿರಲಿಲ್ಲ. ನಾನು ಮೊನ್ನೆ ಕಾರ್ಯಾಗಾರಕ್ಕೆ ಹೋದ ಮೇಲೇ ಗೊತ್ತಾಗಿದ್ದು. ನಾನಿವತ್ತು 3 ಪ್ರವೀಣ್, ಇದೊಂದು ಸ್ವಲ್ಪ ಇಲ್ಲಿ 3 ಐಟಮನ್ನು ತಂದಿದ್ದೇನೆ. ಒಂದು, ಇದು ಚಿಕೋರಿ, ಇದು ಕಾಫಿ, ಪ್ಯೂರ್ ಕಾಫಿ ಪೌಡರ್, ಇದು ಶುಗರ್. ಕಾಫಿ ಮಿಕ್ಸ್ ಮಾಡ್ತೀವಿ. ಒಂದು ಗ್ಲಾಸ್ ನೀರಿಗೆ ಇದನ್ನು ಮಿಕ್ಸ್ ಮಾಡಿದ್ರೆ ಇದರದ್ದು ಸಾಲಿಬಿಲಿಟಿ, ಇದರ ಸಾಲಿಬಿಲಿಟಿನ ಟೆಸ್ಟ್ ಮಾಡಬೇಕು ಅಂತ ಅವ್ರು ಹೇಳಿದರು. ಸಕ್ಕರೆಯನ್ನು ಹಾಕಿದರೆ 100ಕ್ಕೆ 100 ಕಾಫಿ ಅಲ್ಲಿ ಕರಗ್ತದೆ. ನೀವು ಚಿಕೋರಿಯನ್ನು ಅಲ್ಲಿ ಮಿಕ್ಸ್ ಮಾಡಿದರೆ 100ಕ್ಕೆ 70% ಮಿಕ್ಸ್ ಆಗ್ತದೆ ಅಲ್ಲಿ. ಇದೊಂದು ಟೆಸ್ಟ್ ಮಾಡಿ ನೋಡಿ. ಇದು ಕಾಫಿ ಪೌಡ್ರು ಇದು. ಆದರೆ ಕಾಫಿ ಪೌಡ್ರ್ ಕೇವಲ 30% ಮಾತ್ರ ಮಿಕ್ಸ್ ಆಗೋದು. ಇದರಲ್ಲಿ ಟೆಸ್ಟ್ ಮಾಡಿ. ಈಗ ಸಕ್ಕರೆ ಹಾಕಿದರೆ ಪೂರ್ತಿ ಅದು ಕರಗ್ತದೆ, ಮಿಕ್ಸ್ ಆಗ್ತದೆ, 30% ಅಲ್ಲಿ ಕೆಳಗಡೆ ಅದು ಉಳಿತದೆ. ಅದೇ ನೀವು ಕಾಫಿ ಪೌಡರ್ ಹಾಕಿದರೆ ಕೇವಲ 30% ಬಿಸಿನೀರಲ್ಲಿ ಕಾಫಿ ಪೌಡ್ರು ಮಿಕ್ಸ್ ಆಗ್ತದೆ. ಅಂದರೆ ನಾವು ಕುಡಿತಾ ಇರ್ತಕ್ಕಂಥ ಕಾಫಿ, ಚಿಕೋರಿಯನ್ನು ಕುಡಿತಾ ಇದ್ದೀವಿ, ಕಾಫಿಯ ಫ್ಲೇವರ್. ಏನು ಮಾಡಬೇಕು ಇದಕ್ಕೆ ನಾವು? ಈ ಚಿಕೋರಿ ಅನ್ನತಕ್ಕಂಥ ಮೊದಲಿತ್ತ ಈ ಚಿಕೋರಿ ಇರಲಿಲ್ಲ. ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಕಾಫಿ ಶಾರ್ಟೇಜ್ ಆಗ್ತದೆ. ಆವಾಗ
ಈ ಚಿಕೋರಿಯನ್ನು ಮಿಕ್ಸ್ ಮಾಡಿ ರೀತಿಯಲ್ಲಿ ಬೆಳೆಯುವಂಥ ಒಂದು ಗೆಡ್ಡೆ. ಇದಕ್ಕೆ ಸ್ಮೆಲ್ ಇದೆಯಾ? ಒಂದು ಸ್ಮೆಲ್ ಇಲ್ಲ, ಒಂದಿಷ್ಟು ಸ್ಮೆಲ್ ಇಲ್ಲ. ನೋಡಲಿಕ್ಕೆ ಕಾಫಿ ಥರನೇ ಇದೆ ಎರಡು ಕೂಡ. ನಾವು ಹೋಗಿ, ಈಗ ಉದಾಹರಣೆಗೆ ನಾವು ಹೋಗಿ ಅಂಗಡಿಯವನಿಗೆ ಕೊಡ್ತೀವಿ, ಬೇಳೆಯನ್ನು ಕೊಟ್ಟು ಕಾಫಿ ಪುಡಿ ಇಸ್ಕೊಂಡು ಬರ್ತಾನೆ. ನಾವು ನೋಡ್ತೀವ ಎಷ್ಟು KGಗೆ ಎಷ್ಟು ಚಿಕೋರಿ ಮಿಕ್ಸ್ ಮಾಡಿದ್ದಾರೆ, ನಾವು ಎಷ್ಟು ಕಾಫಿ ಕುಡಿತಾ ಇದ್ದೀವಿ ಅಂತ. ನೀವು ಮನೇಲಿ ಟೆಸ್ಟ್ ಮಾಡಿದ್ನ? ನಾವು ಕುಡಿತಾ ಇರ್ತಕ್ಕಂಥದ್ದು ಕೇವಲ ಚಿಕೋರಿಯನ್ನು ಕಾಫಿಯ ವಾಸನೆಯಲ್ಲಿ ಕುಡಿತಾ ಇದ್ದೀವಿ. ಹಾಗಾದರೆ ಉಳಿದವ್ರು ಏನಾಗಬೇಕು? ಈಗ ನೋಡಿ, ಬ್ರೂ ಅಂತ ಈಗ ಇದೆಯಲ್ಲ, ಇದ್ರ ಮೇಲ್ಗಡೆ ಎಲ್ಲಿಯಾದರೂ ಕಾಫಿ ಅಂತ ಬರ್ದಿದ್ದಾರಾ? ನೋಡಿ, ಇದು ತೆಗ್ದು ನೋಡಿ, ಇದರಲ್ಲಿ ಎಲ್ಲಿಯಾದರೂ ಒಂದು ಕಡೆ ಕಾಫಿ ಅಂತ ಬರ್ದಿಲ್ಲ. ಇದು ಏನು ಬರ್ದಿದ್ದಾರೆ? ನ್ಯೂ ರಿಚ್ ಅರೋಮಾ ಬ್ರೂ ಇನ್ಸ್ಟೆಂಟ್. ಇಲ್ಲಿ ಬರಿಬೇಕು ತಾನೆ ಕಾಫಿ ಅಂತ, ಯಾಕಂದರೆ ಅವ್ರು ಕೇಸಿಗೆ ಹೋಗ್ತಾರೆ. ಕಾಫಿ ಅಂತ ಬರೆದ್ರೆ ಅದರಲ್ಲಿ ಇಂಗ್ರೀಡಿಯೆಂಟ್ ಇದೆ, ಅದು ಬ್ಲ್ಯಾಕ್ ಬಿಟ್ಸ್ ಏನೋ ಈ ರೀತಿ ನಮ್ಮ ದೇಶದಲ್ಲಿರ್ತಕ್ಕಂಥ ಕಾಫಿಯನ್ನು ಆಂತರಿಕವಾಗಿ ಬಳಕೆ ಮಾಡಿದರೆ, ಇವತ್ತು 2 ಕೋಟಿ ಜನ ಒಂದು ದಿವಸ ಟ್ರೈನ್ನಲ್ಲಿ ಹೋಗ್ತಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ. ಒಂದು ದಿವಸಕ್ಕೆ 2 ಕೋಟಿ ಜನ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಾರೆ. ಇವತ್ತು ನಮ್ಮ ರಕ್ಷಣಾ ಪಡೆಗಳಿಗೆ ಅವರ ಮೆನು ಏನಿರ್ತದೆ, ಅವರಿಗೆ ಒಂದು ಫಿಕ್ಸೆಡ್ ಮೆನು ಮಾಡಿದೆ ಸರ್ಕಾರ. ಅದರಲ್ಲಿ ಕಾಫಿಯನ್ನು ಕೊಡಬೇಕು ಅಂತಿದ್ರೆ ಯಾರೂ ಕೂಡ ಕಾಫಿಯನ್ನು ಸಪ್ಲೈ ಮಾಡೋದಿಲ್ಲ, ಅಲ್ಲಿ ಟೀಯನ್ನೇ ಮಾಡ್ತಾರೆ. ಯಾಕೆ ಅಂತೇಳಿ ಮೊನ್ನೆ ಅವರು ಮಾತಾಡುವಾಗ ಹೇಳಿದರು, ಈ ಚಿಕೋರಿಯನ್ನು ಕಾಫಿ ಪೌಡ್ರ್ನೊಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಸರ್ಕಾರದ ಒಂದು ನಿಯಮ ಇದೆ. ಫಸಾಯಿ, ಫುಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಫುಡ್ ಏನು ಸರ್ ಅದು, ಫುಡ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ, ಅದರ ಆಧಾರದ ಮೇಲೆ ಇವತ್ತು ಕಾಫಿ ಪೌಡರನ್ನು 51% ಅಂತಲೂ ಚಿಕೋರಿಯನ್ನು 49% ಮಿಕ್ಸ್ ಮಾಡ್ಬೋದು ಅನ್ನತಕ್ಕಂಥ ಕಾನೂನು ಅವರಲ್ಲಿದೆ. ಕಾಫಿ ಬೋರ್ಡಿನ ಹಿಂದಿನ ಒಬ್ಬರು ಅಧ್ಯಕ್ಷ, ಚೇರ್ಮನ್, ನಮ್ಮ ಡೈರೆಕ್ಟರ್ ಅಲ್ಲ, ಇವರು MD ಆಗಿದ್ದಂಥವರು ಆ ಫಸಾಯಿಗೆ ಚೇರ್ಮನ್ ಆಗಿ ಹೋದಾಗ ಕಾಫಿಯ ಬೆಳೆಗಾರರೆಲ್ಲ ಸೇರಿ ಅವರಿಗೆ ಒಂದು ಮನವಿಯನ್ನು ಕೊಡ್ತಾರೆ, ನೀವು ಇದನ್ನು 70% ಕಾಫಿ 30% ಚಿಕೋರಿಗೆ ಇಳಿಸಬೇಕು ಅಂತ ಹೇಳಿದರೆ 1500 ಪತ್ರಗಳು ಹೋಗಿದೆ ಅಂತೆ ಚಿಕೋರಿಯನ್ನು ಚೇಂಜ್ ಮಾಡಬಾರ್ದು ಅಂತ. ಕಾಫಿಯಿಂದ ಕೇವಲ 13 ಪತ್ರ ಹೋಗಿದೆ ಅಂತೆ. ಅಷ್ಟು ದೊಡ್ಡ ಲಾಬಿ ಚಿಕೋರಿ ಹಿಂದೆ ಇವತ್ತು ಕೆಲಸ ಮಾಡ್ತಾ ಇದೆ. ಈ ಚಿಕೋರಿಯನ್ನು 70%ಇಂದ 49% ಇರೋದನ್ನು 30% ಇಳಿಸಿ ಕಾಫಿಯನ್ನು ಕುಡಿದ್ರೆ ನಮ್ಮ ಆಂತರಿಕ ಬಳಕೆಗೆ ಬೇಕಾಗಿರುವಂಥ ಕಾಫಿ ನಮ್ಮ ದೇಶಕ್ಕೆ ಸಾಕು. ನಮಗೆ ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆ್ಯಕ್ಟಿಗೆ ಬೇಕಾದಂಥ ಇದು ಮಾಡಬೇಕಾಗಿಲ್ಲ. ನಾವು ಈ ಪೀಬರಿ, A+ ಔಟನ್ನು ಇದನ್ನು ಕೂಡ ಹೆಚ್ಚಾಗಿ ಅವಲಂಬಿತ ಆಗಬೇಕಾಗಿಲ್ಲ. ಆದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಇರಬೇಕಲ್ಲ, ನಮಗಿದ್ರ ಬಗ್ಗೆ ಗೊತ್ತಿರಬೇಕಲ್ಲ ಯಾವ ರೀತಿ ಮಾಡಬೇಕು ಅಂತ. ಅದಕ್ಕಾಗಿ ಮೊನ್ನೆ ಒಂದು ತೀರ್ಮಾನವನ್ನು ಮಾಡಿದೆವು, ಎಲ್ಲಿ ಗೋಣಿಕೊಪ್ಪ KVKಯಲ್ಲಿ ಕಾಫಿ ಬೆಳೆಯುವಂಥ ಎಲ್ಲ ಜಿಲ್ಲೆಗಳು, ಕೊಡಗು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ವಯನಾಡು ಇರ್ಬೋದು, ಹಾಸನ ಇರ್ಬೋದು, ಈ ಎಲ್ಲ ಜಿಲ್ಲೆಗಳಲ್ಲಿ 1 ವರ್ಷದ ಒಳಗಡೆ ಈ ರೀತಿಯ ಸಭೆಗಳನ್ನು ಮಾಡಿ ಜನರೆಲ್ಲರ ಒಪಿನಿಯನನ್ನು ಪಡ್ಕೊಂಡು ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ, ಸಂಸದರು ಯಾರಿದ್ದಾರೆ, ಅವರಿಗೆ ಈ ವಿಚಾರವನ್ನು ತಿಳಿಸುವುದರ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ತಂದು ನಾವು ಕಾಫಿಯನ್ನು ಆಂತರಿಕ ಬಳಕೆಗೆ ಉಪಯೋಗಿಸಲಿಕ್ಕೆ ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು, ರೈಲ್ವೆ ಮಿನಿಸ್ಟ್ರಿ ಇರ್ಬೋದು, ಅವರ ಹತ್ರ ನಿಯೋಗವನ್ನು ಒಯ್ದು ಈ ಕಾಫಿಯನ್ನು ಬಳಕೆ ಮಾಡಬೇಕು ಅಂತೇಳಿ ಒತ್ತಡವನ್ನು ಹಾಕ್ಬೋದು. ಆದರೆ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ. ಈಗ ನಾವು ಕಾಫಿ ಬೋರ್ಡಿನ ಮೆಂಬರ್ಸ್ ಆಗಿದ್ದಂಥವ್ರು ಇದ್ದೀರಿ. ಈಗ ಸರ್ಕಾರದೊಟ್ಟಿಗೆ ನಾನು ಒಂದು ನಮ್ಮ ಅನುಭವವನ್ನು ಹೇಳ್ತೇನೆ. ನಾವು ದೆಹಲಿಗೆ ಈ ಕಾಫಿಯ ಬಗ್ಗೆ ಒಂದು ನಿಯೋಗ ಹೋಗಿದ್ವಿ, ಎಲ್ಲ ಇದ್ದರು. ಹೋದಾಗ ಅಂದಿನ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾವು ಹೋಗಿದ್ವಿ. ಹೋಗಿ ಅವರು ಕರೆದು ಏನು ಸಮಸ್ಯೆ ಬಂದಿದ್ದೀರಿ ಅಂತ ಕೇಳಿದ್ರು. ಕೇಳುವಾಗ ನಾವು ಹೀಗೆ ಕಾಫಿಯ ಬಳಕೆಯನ್ನು ಆಂತರಿಕವಾಗಿ ಹೆಚ್ಚು ಮಾಡಬೇಕು, ಭಾರತ ಸರ್ಕಾರಕ್ಕೆ ಭಾಳ ದೊಡ್ಡ ಇನ್ಕಮ್ ಬರ್ತಾ ಇದೆ ಅಂತ ಅವ್ರನ್ನ ಕೇಳಿದಾಗ ಅವರು ಕೇವಲ ಒಂದೇ ಒಂದು ಕ್ವಶನ್ ನಮ್ಮನ್ನು ವಾಪಸ್ ಕೇಳಿದರು, ಕಾಫಿಯಿಂದ ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥ ಲಾಭ ಏನು ಅಂತ ನೀವು ಹೇಳಿ ಅಂತ. ಅವಾಗಿನ್ನೂ GST ಬಂದಿರಲಿಲ್ಲ. ನಾವು ಹೇಳಿದ್ದೆವು,
ಏನು ಕಮಾನ್ ಟೆಲ್ ಮಿ ಎಕ್ಸ್ಪ್ಲೈನ್ ಮಿ ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಅಂತ ಕೇಳಿದರು. ನಮ್ಮ ಹತ್ರನೂ ಗೊತ್ತಿರಬೇಕಲ್ಲ, ಈಗ ಒಬ್ಬರ ಹತ್ರ ಮಾತಾಡ್ಲಿಕ್ಕೆ ಹೋದಾಗ ಈ ರೀತಿಯ ಯಾಕಂದರೆ ಅವರೆಲ್ಲ ಪ್ರಬುದ್ಧರಿರ್ತಾರೆ, ಎಲ್ಲ ವಿಚಾರವನ್ನು ತಿಳ್ಕೊಂಡಿರ್ತಾರೆ. ದೇಶದ ಹಣಕಾಸು ಸಚಿವರ ಹತ್ರ ನಾವು ಮಾತಾಡ್ಲಿಕ್ಕೆ ಹೋದಾಗ ಅವ್ರೇನು ಹೇಳಿದರು, ಇಟ್ಸ್ ಆಲ್ ಗೋಸ್ ಟು ಸ್ಟೇಟ್ ಗೌರ್ಮೆಂಟ್ ಫಾರ್ ಕ್ಲೀನ್ ಕಾಪಿ. ಅವರು GST ಅಲ್ಲ ಟ್ಯಾಕ್ಸನ್ನು ವಿಧಿಸ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ₹1 ನಯ ಪೈಸೆ ಇಲ್ಲ. ನಾವು ಎಕ್ಸ್ಪೋರ್ಟನ್ನು ಮಾಡಿದ್ದಕ್ಕೆ ನಾವು ಇನಿಷಿಯೇಟಿವ್ ಕೊಡ್ತಾ ಇದ್ದೀವಿ, ಬಿಟ್ಟರೆ ಕೇಂದ್ರ ಸರ್ಕಾರದಿಂದ ನಮಗೆ ಕೇಂದ್ರ ಸರ್ಕಾರಕ್ಕೆ 1 ನಯ ಪೈಸದ ಲಾಭ ಇಲ್ಲ. ಆದ್ದರಿಂದ ನೀವು ಕಾಫಿಯ ಬದಲು ಬೇರೆ ಕ್ರಾಪಿಗೆ ಹೋಗಿ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಕಾಫಿ ಇಷ್ಟು ವರ್ಷ ಬೆಳಿಬೇಕು, ಕಾಫಿ ಬರಲಿಕ್ಕೆ. ಅವ್ರು ಹೇಳಿದ್ರು ವೈ ಡೋಂಟ್ ಯು ಗೋ ಫಾರ್ ಲೀಚಿ ಅದರ್ ಇದು ಐಟಮ್ ಅಂತ. ಯಾಕಂದರೆ ನಮ್ಮ ಹತ್ರ ಮಾಹಿತಿಯೂ ಇರಲಿಲ್ಲ, ನಮಗೆ ವಿಚಾರನೂ ಅಷ್ಟಾಗಿ ಇದ್ದರು. ನಮ್ಮ ಜೊತೆ ಇದ್ದವರೆಲ್ಲ ಬೆಳೆಗಾರರು, ಹೋರಾಟಗಾರರೆಲ್ಲ ಇದ್ದರು. ಆದರೆ ನಿಖರವಾಗಿ ನಮಗೆ ಗೊತ್ತಿಲ್ಲ. ಈಗ ಹೇಗೆ ನಾವು ಲಂಡನ್ ಮಾರ್ಕೆಟ್ ರೇಟಿನ ಬಗ್ಗೆ ನಮ್ಮ ಇದರಲ್ಲಿ ನಾವು ಮೋಸ ಆಗ್ತಾ ಇದೆ ಇದು ಹೇಳ್ತಾ ಇದ್ದೀವೋ, ಅದೇ ರೀತಿ ನಮಗೆ ಅದರ ವಿಚಾರ ಗೊತ್ತಿಲ್ಲದೆ ಇದ್ದಿದ್ದರಿಂದ ನಾವು ಇನ್ನು ವಾಪಸ್ ಬರಬೇಕಾಯ್ತು. ಅದೇ ರೀತಿ ನಾವೀಗ ಕೇಳ್ತೀವಿ, ಕಾಫಿಯನ್ನು ಆಂತರಿಕ ಬಳಕೆಗೆ ಹೆಚ್ಚು ಮಾಡಬೇಕಾದ್ರೆ ನಮ್ಮಲ್ಲಿಂದ ಕಾಫಿಯನ್ನು ಪರ್ಚೇಸ್ ಮಾಡಬೇಕಲ್ಲ. ಪರ್ಚೇಸ್ ಮಾಡಬೇಕಾದ್ರೆ ಯಾರಿಗೆ ಕೊಡಬೇಕು? ನಾವು ಬಾಳಲೆ ಮಿಲ್ಲವನಿಗೆ ಕೊಡಬೇಕಾ, ಅಲ್ಲ ನೆಸ್ಲೆ ಅವನಿಗೆ ಕೊಡಬೇಕಾ, ಅಲ್ಲ ಬೇಗೂರು ಮಿಲ್ಲವನಿಗೆ ಕೊಡಬೇಕು? ಯಾವುದೋ ಒಂದು ಕಡೆ ಕೊಡಬೇಕಲ್ಲ. ಈಗ ಆರ್ಮಿಯವರು ಕಾಫಿ ಬೇಳೆಯನ್ನು ಪರ್ಚೇಸ್ ಮಾಡಬೇಕಾದ್ರೆ, ಅಲ್ಲ ಟ್ರೈನಲ್ಲಿ ಕಾಫಿಯನ್ನು ಸಪ್ಲೈ ಮಾಡಬೇಕಾದ್ರೆ ಅವರಿಗೆ ಬೇಕಲ್ಲ ಮೀಡಿಯೇಟ್ರು. ನಾನು ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಸೇರಿ ಒಂದು ವ್ಯವಸ್ಥೆ ಇರಬೇಕು, ಸರ್ಕಾರಿ ವ್ಯವಸ್ಥೆ ಇರಬೇಕು. ಅದಕ್ಕೆ ಬೆಳೆಗಾರರಿಗೂ ಉಪಯೋಗ ಆಗಬೇಕು ಮತ್ತು ಸರ್ಕಾರಕ್ಕೂ ಅದೊಂದು ಏಜೆನ್ಸಿ ಇರಬೇಕು. ಮೊನ್ನೆ ಅನ್ಅಫಿಷಿಯಲಿ ಇಲ್ಲಿ ಮಾತಾಡುವಾಗ ಕೆಲವರು ಸಜೆಷನ್ ಕೊಟ್ಟರು, ನಮ್ಮದೇ ಆದಂಥ ಕಾಫಿ ಇದು ಕೊಡಗು ಗ್ರೋವರ್ಸ್ ಫೆಡರೇಷನ್ ಏನಿದೆ, ಏಷ್ಯಾದ್ದು ಬಿಗ್ಗೆಸ್ಟ್ ಕಾಫಿ ಸೊಸೈಟಿ, ಅದ್ರ ಮುಖಾಂತರ ವ್ಯವಹಾರವನ್ನು ಮಾಡಬೇಕು ಅಂತ. ನಾನು ಆಗಲೇ ಇಲ್ಲಿ ಅಧ್ಯಕ್ಷರ ಜೊತೆ ಅದರ ಬಗ್ಗೆ ಮಾತಾಡಿದೆ. ಅವರು ಇಂಟ್ರೆಸ್ಟ್ ಇದ್ದಾರೆ ಇದ್ರ ಬಗ್ಗೆ, ಕಾಫಿಯನ್ನು ಮತ್ತೊಮ್ಮೆ ನಮ್ಮ ಕಾಫಿ ಸೊಸೈಟಿಯ ಮುಖಾಂತರ ಕಾಫಿಯನ್ನು ಪರ್ಚೇಸ್ ಮಾಡಿ ಅದ್ರ ಮುಖಾಂತರ ಸರ್ಕಾರಕ್ಕೆ ತಲುಪಿಸಲಿಕ್ಕೆ ಅಂತ. ಆದರೆ ಇನ್ನು ಕೆಲವರು ಸಜೆಷನ್ ಕೊಟ್ಟರು. ಕೋಮಾರ್ಕ್ ಅಂತ ಸಂಸ್ಥೆ, ಕ್ಯಾಂಪ್ಕೋ ಅಂತ ಅವರು ಈಗಾಗಲೇ ಪೆಪ್ಪರನ್ನು ಪರ್ಚೇಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂಥ ಸಂಸ್ಥೆಯ ಮುಖಾಂತರ ಕಾಫಿಯನ್ನು ಬೆಳೆಗಾರರು ಅವರಿಗೆ ಕೊಟ್ಟು ಅವರ ಮುಖಾಂತರ ಸರ್ಕಾರ ಕಾಫಿಯನ್ನು ಪರ್ಚೇಸ್ ಮಾಡಬೇಕು. ಇಲ್ಲದ್ರೆ ನಾವು ಏನೇ ಮಾತಾಡಿದ್ರು ಇದು ಪ್ರಯೋಜನ ಇಲ್ಲದ ಮಾತು. ಈ ಟ್ರೈನ್ನಲ್ಲಿ ಕಾಫಿಯನ್ನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ರೈನ್ನಲ್ಲಿ ಕಾಫಿಯನ್ನು ಸರ್ವ್ ಮಾಡಬೇಕು. ನೀವು ಬಂದಿದ್ರಿ, ಆ ರಂಜನ್ ಚಂಗಪ್ಪನವರು ನಮ್ಮ ಜೊತೆ ಬಂದಿದ್ರು. KH ಮುನಿಯಪ್ಪನವರು ಕೇಂದ್ರ ರೈಲ್ವೆ ಮಿನಿಸ್ಟರ್ ಇದ್ದಾಗ ಅವ್ರು ಹೇಳಿದರು, ನೋಡಿ ನಾನೇನು ನಿಮಗೆ ಅಡ್ಡಪಡಿಸ್ಬೇಕಾಗಿಲ್ಲ, ನಾನು 1.5 ವರ್ಷದಿಂದ ಕಾಫಿಯನ್ನು ಸಪ್ಲೈ ಮಾಡಬೇಕು ಅಂತ ಲೆಟರ್ ಹಾಕಿದ್ದೀನಿ. ಕಾಫಿ ಬೋರ್ಡಿನಲ್ಲಿ ಕಾಫಿಯನ್ನು ಸರ್ವ್ ಮಾಡಲಿಕ್ಕೆ ಅದು ಕಾಫಿಯನ್ನು ಮಾಡಲಿಕ್ಕೆ ಅದೊಂದು ಆರ್ಟ್. ಕಾಫಿಯನ್ನು ಮಾಡೋದು ಅದೊಂದು ಆರ್ಟ್ ಅಂದರೆ ಅದು ಒಂದು ಟ್ರೈನಿಂಗ್ ಆಗಬೇಕು. ಟ್ರೈನಿಂಗ್ ಕೊಡಿ ಅಂತ ಲೆಟರ್ ಹಾಕಿದ್ದೀನಿ. ಇಲ್ಲಿವರೆಗೆ ರಿಪ್ಲೈ ಇಲ್ಲ. ಯಾಕಂದರೆ ಕಾಫಿ ಬೋರ್ಡ್ನಲ್ಲಿ ಈಗ ಆ ಸಂಸ್ಥೆ ಇಲ್ಲ, ಟ್ರೈನ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ಅದು ನೆನೆಗುದಿಗೆ ಬಿತ್ತು. ಈಗ ಕಾಫಿಯನ್ನು ಟ್ರೈನ್ನಲ್ಲಿ ಸಪ್ಲೈ ಮಾಡೋದಾದರೆ ಕಾಫಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಟ್ರೈನಿಂಗ್ ಆಗಬೇಕು. ಆ ಟ್ರೈನಿಂಗ್ ಕೊಡಲಿಕ್ಕೆ ಕಾಫಿ ಬೋರ್ಡಲ್ಲಿ ಇತ್ತು ಅದೆಲ್ಲ ವ್ಯವಸ್ಥೆ, ಈಗ ಅದಿಲ್ಲ. ಇದೆಲ್ಲವನ್ನು ಸರಿಪಡಿಸಿ ನಾವು ಮುಂದಿನ ದಿನದಲ್ಲಿ ಈ ರೀತಿಯ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ನಿಮ್ಮೆಲ್ಲರ ಬೆಂಬಲ ಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು ಮತ್ತು ನಿಮ್ಮೆಲ್ಲರ ಸಲಹೆ ಬೇಕು. ಈಗ ಮಾತಾಡುವಾಗ ಇಂದಿಷ್ಟು ವಿಚಾರಗಳು ನಮಗೆ ಗೊತ್ತಾಗಿರುವಂಥದ್ದು. ಇದೇ ರೀತಿ ಮುಂದಿನ ದಿನದಲ್ಲಿ ಈಗ ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆ್ಯಕ್ಟ್ ಬಗ್ಗೆ ಕಾಫಿ ಬೋರ್ಡಿನ ಸದಸ್ಯರಿದ್ದಾರೆ, ಸಂಪರ್ಕ ಅಧಿಕಾರಿಯಾದಂಥ ಅಧಿಕಾರಿ ನಮಗೆ ತಿಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಹಾಗಾದರೆ ನೀವು ಕೇಳ್ಬೋದು, ಬ್ರೆಜಿಲ್ನಂಥ ದೇಶದಲ್ಲಿ ಹೇಗೆ ನಡೀತದೆ ಇದೆ ಅಂತ. ಬ್ರೆಜಿಲ್ ದೇಶದಲ್ಲಿ ಇಡೀ ಬ್ರೆಜಿಲ್ ಪ್ರಪಂಚಕ್ಕೆ ಕಾಫಿಯನ್ನು ಸಪ್ಲೈ ಮಾಡುವಂಥದ್ದು 70%. ಇಡೀ ಪ್ರಪಂಚದ ಕಾಫಿಯ 100 ಚೀಲ ಕಾಫಿ ಕೊಟ್ಟರೆ 70 ಚೀಲವನ್ನು ಬ್ರೆಜಿಲ್ ಕೊಡ್ತದೆ. ಹೇಗೆ ಮಾಡ್ತಾ ಇದ್ದಾರೆ? ನಮ್ಮ ರೀತಿ ಅಲ್ಲ ಅವ್ರದ್ದು. ಒಂದೇ ಒಂದು FBO ಮತ್ತು ಅವ್ರು ಹಣ್ಣನ್ನು ಮಾತ್ರ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಅವ್ರದ್ದು ಕ್ವಾಲಿಟಿ ಮೇಂಟೈನ್ ಆಗ್ತದೆ. ಇದೆಲ್ಲವೂ ಕೂಡ ಆ ದೇಶದಲ್ಲಿ ನಡೀತಾ ಇದೆ. ಆದ್ದರಿಂದ ನಾನು ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತು ಇಂಟರ್ನ್ಯಾಷನಲ್ ಕಾಫಿ ಮಾರ್ಕೆಟಿನ ಬಗ್ಗೆ ನಿಮಗೆ ಏನಾದರೂ ಸಂಶಯ ಇದ್ದರೆ ಡಿಜಿಟಲ್ ಮಾಧ್ಯಮದಲ್ಲಿರ್ತಕ್ಕಂಥ ಯೂಟ್ಯೂಬ್ನಲ್ಲಿ ಕೊಡಗು ಧ್ವನಿಯಲ್ಲಿ ವಿಶ್ವನಾಥರವರು ಮಾಡಿರ್ತಕ್ಕಂಥ 1.5 ಗಂಟೆಗಳ ಒಂದು ವಿಡಿಯೋ ಇದೆ.
ದಯವಿಟ್ಟು ಅದನ್ನು ನೀವು ಕೇಳಿ, ನಿಮಗೆ ಆವಾಗ ಗೊತ್ತಾಗ್ತದೆ. ಮುಖ್ಯವಾಗಿ ನಮಗೆ ಗೊತ್ತಾಗದೇ ಇರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಡೈಲಿ ನೋಡ್ತಾ ಇರ್ತೀವಿ. ಆದರೆ ರೊಬಸ್ಟಾ ಕಾಫಿ ವರ್ಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಫಿ ಇಂಡಿಯನ್ ಕಾಫಿ. ನೆಕ್ಸ್ಟ್ ಬರುವಂಥದ್ದು ಉಗಾಂಡಾ ಕಾಫಿ, ನೆಕ್ಸ್ಟ್ ಬರುವಂಥದ್ದು ಇಂಡೋನೇಷಿಯನ್ ಕಾಫಿ, ಆಮೇಲೆ ಬರ್ತಕ್ಕಂಥದ್ದು ವಿಯೆಟ್ನಾಂ ಕಾಫಿ. ಈ ಇಂಡಿಯನ್ ಕಾಫಿಗೆ ಡಿಫ್ರೆನ್ಷಿಯಲ್ ಅಮೌಂಟ್ ಅಂತ ಒಂದಿರ್ತದಂತೆ. ಆ ಡಿಫ್ರೆನ್ಷಿಯಲ್ ಅಮೌಂಟ್ ಕಾಫಿ ಬೋರ್ಡಿನ ವೆಬ್ಸೈಟ್ನಲ್ಲಿ ಯಾವಾಗಲೂ ಇರ್ತದೆ. ಕಾಫಿ ಬೋರ್ಡಿನ ವೆಬ್ಸೈಟಲ್ಲಿ ಇರ್ತದೆ. ಆ ವೆಬ್ಸೈಟಲ್ಲಿ ಬರ್ತಕ್ಕಂಥ ಡಿಫ್ರೆನ್ಷಿಯಲ್ ಅಮೌಂಟಿನ ಮೇಲೆಯೇ ನಮ್ಮ ಕಾಫಿಯ ಧಾರಣೆ ನಿಗದಿ ಆಗ್ತಕ್ಕಂಥದ್ದು. ಲಂಡನ್ನಲ್ಲಿ ಟ್ರೇಡ್ ಆಗುವಂಥ ಕಾಫಿಯ ಮಾತ್ರ ಅಲ್ಲ. ಈ ಡಿಫರೆನ್ಷಿಯಲ್ ಅಮೌಂಟ್ ಅಂತ ಹೇಳಿದ್ರೆ ನಮ್ಮ ಕಾಫಿಯನ್ನು ಪ್ರೀಮಿಯಂ ಅಂದರೆ ಪ್ರಪಂಚದ ಬೇರೆ ಕಾಫಿಗಳಿಗಿಂತ ಜಾಸ್ತಿ ಹಣ ಕೊಟ್ಟು ಆ ರೋಸ್ಟರ್ಸ್ ಏನಿರ್ತಾರೆ ಆ ರೋಸ್ಟರ್ಸ್ ಬೈ ಮಾಡ್ತಾರೆ. ಅದು $200 ಇರ್ಬೋದು. ಈಗ ನಮ್ಮ ಕಾಫಿಯನ್ನು $400 ಬೈ ಮಾಡಿದರೆ ಉಗಾಂಡನ್ ಕಾಫಿಯನ್ನು $200 ಬೈ ಮಾಡ್ತಾರೆ. ಹಾಗೆ ಇಂಡೋನೇಷಿಯನ್ ಕಾಫಿಯನ್ನು $100 ಬೈ ಮಾಡ್ತಾರೆ. ಇದರಲ್ಲಿ ಒಂದು ವ್ಯತ್ಯಾಸ ಇರ್ತದೆ. ಆ ವ್ಯತ್ಯಾಸ ಇರತಕ್ಕಂಥದ್ದು ಕಾಫಿ ಬೋರ್ಡಿನ ವೆಬ್ಸೈಟಿನಲ್ಲಿ ಯಾವಾಗಲೂ ಸಿಗ್ತದಂತೆ. ಡೈಲಿ ಇವತ್ತಿನ ಮಾರ್ಕೆಟ್ ಕ್ಲೋಸ್ ಆದಾಗ ಮತ್ತು ನಾಳೆನೇ ಮಾರ್ಕೆಟ್ ಓಪನ್ ಆದಾಗ ಆ ಕಾಫಿ ಬೋರ್ಡಿನ ವೆಬ್ಸೈಟ್ನಲ್ಲಿ ಇರ್ತದೆ. ಅದನ್ನು ಈ ಇಂಟರ್ನ್ಯಾಷನಲ್ ಮಾರ್ಕೆಟಿನ ಕಾಫಿಯ ಧಾರಣೆಯೊಟ್ಟಿಗೆ ಸೇರಿಸಿ ಅದು ವ್ಯಾಪಾರ ಆಗ್ತಕ್ಕಂಥದ್ದು ಚೆರಿ ಅಲ್ಲ, EP ಅಲ್ಲ, AB ಕಾಫಿಯಲ್ಲಿ ಬರ್ತಕ್ಕಂಥ ABಗೆ ರೇಟ್ ಫಿಕ್ಸ್ ಆಗುವಂಥದ್ದು. 25 kg ಚೀಲದಲ್ಲಿ AB ಎಷ್ಟೇ ಇರ್ತದೆ ಅನ್ನೋತಕ್ಕಂಥದ್ದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 25 kgಯಲ್ಲಿ 18% AB ಇದ್ದರೆ ಬೇರೆ ಬೇರೆ ಪರ್ಸೆಂಟೇಜ್ ಇದೆ. ಆಮೇಲೆ ಒಬ್ಬ ಎಕ್ಸ್ಪೋರ್ಟರ್ ಕಾಫಿಯನ್ನು ಕುಶಾಲನಗರದಿಂದ ಮ್ಯಾಂಗ್ಳೂರ್ ಹಾರ್ಬರ್ವರೆಗೆ ತೆಗೆದುಕೊಂಡು ಹೋಗುವಂಥ ಚಾರ್ಜ್, ಅವನು ಒಂದು ಕಾಫಿಯನ್ನು ಟ್ರೇಡ್ ಮಾಡಬೇಕಾದ್ರೆ $100 ಕೋಟಿ ದುಡ್ಡು ಬೇಕಂತೆ ಒಬ್ಬ ಟ್ರೇಡರ್ ಹತ್ರ. ಅವನ ಟ್ರೇಡ್ ಮುಗಿಲಿಕ್ಕೆ, ಒಂದು ಸರ್ಕಲ್ ಮುಗಿಲಿಕ್ಕೆ 6 ತಿಂಗಳು ಟೈಮ್ ಆಗ್ತದೆ. ಅವನ ಪ್ರಾಫಿಟ್ ಮಾರ್ಜಿನ್, ಆಮೇಲೆ ಅದಕ್ಕೆ ಕಟ್ಟತಕ್ಕಂಥ ಇನ್ಶೂರೆನ್ಸ್, ಅದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಅವರು ಒಂದು ಇದು ಮಾಡಿದ್ದಾರೆ. ಬೋರ್ಡಲ್ಲಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. $20 1 kg EPಗೆ ಈ ಪ್ರಾಫಿಟ್ಟು, ಟ್ರಾನ್ಸ್ಪೋರ್ಟೇಷನ್ನು, ಇನ್ಶೂರೆನ್ಸು ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅದೇ ರೀತಿ ನ್ಯೂ ಮ್ಯಾಂಗ್ಳೂರ್ ಹಾರ್ಬರಿಂದ ಇಟಲಿಯೋ ಯಾವುದೋ ದೇಶಕ್ಕೆ ಹೋಗ್ತಕ್ಕಂಥ ರೋಸ್ಟರ್ ಹತ್ರ. ಮತ್ತು ಯಾಕೆ ರೇಟ್ ವ್ಯತ್ಯಾಸ ಆಗ್ತದೆ? ಇವತ್ತು ಏನಂತ ಹೇಳಿದ್ರೆ, ಕೊರೋನಾಕ್ಕಿಂತ ಮೊದಲು ಈ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ 1 ವರ್ಷಕ್ಕೆ ಬೇಕಾಗುವಷ್ಟು ಕಾಫಿಯನ್ನು ಅವ್ರು ಸ್ಟಾಕ್ ಇಡ್ತಾ ಇದ್ರಂತೆ. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ಎಕನಾಮಿ ಪ್ರಾಬ್ಲಮಿಂದ ಅವ್ರ ಹತ್ರ ಕೇವಲ 2 ತಿಂಗಳಿಗಿರುವಷ್ಟೇ ಕಾಫಿನ ಇಟ್ಕೊಂಡಿರ್ತಾರೆ. ಮತ್ತು ಈ ಪ್ರಿಡಿಕ್ಟ್ ಮಾಡ್ತಾರೆ ನೋಡಿ, ಕಾಫಿಯ ಈ ವರ್ಷ ಬ್ರೆಜಿಲಲ್ಲಿ ಫ್ರಾಸ್ಟ್ ಬಂತು, ಈ ವರ್ಷ ಬ್ರೆಜಿಲಲ್ಲಿ ಫ್ಲಡ್ ಬಂತು ಅಂತ. ಆದರೆ ಬ್ರೆಜಿಲ್ ಭಾಳ ದೊಡ್ಡ ದೇಶ. ಅವರು ಕೆಲವು ಕಾಫಿಯನ್ನು ಹೈಲಿ ರೀಸನ್ನಲ್ಲಿ ಬೆಳೆದರೆ ಕೆಲವು ರೀಸನ್ನು ಪ್ಲೈನ್ ಲ್ಯಾಂಡಲ್ಲಿ ಬೆಳೆಯುವಂಥದ್ದು. ಒಂದು ಕಡೆ ಫ್ರಾಸ್ಟ್ ಬಂದರೆ ಒಂದು ಕಡೆ ಕಾಫಿ ಬೆಳೆದಿರ್ತದಂತೆ. ಈ ಪ್ರಿಡಿಕ್ಷನಲ್ಲಿ ವ್ಯತ್ಯಾಸಗಳಾದಾಗ ಈ ಏರಿಳಿತಗಳಾಗ್ತದೆ. ಮತ್ತು ಇನ್ನೊಂದು, ಕಾಫಿ ಪ್ರಪಂಚದ 2nd ಬಿಗ್ಗೆಸ್ಟ್ ಟ್ರೇಡಿಂಗ್ ಕಮಾಡಿಟಿ. ಕೇವಲ ಕಾಫಿ ಕುಡ್ದೇ ರೇಟ್ ಆಗ್ತದೆ ಅನ್ನೋದು ತಪ್ಪ ಅಭಿಪ್ರಾಯ. ಒಟ್ಟಿಗೆ ಇದನ್ನು ಟ್ರೇಡ್ ಮಾಡ್ತಾರೆ. ಅಂದರೆ ಶೇರ್ಸಲ್ಲಿ ಹೇಗೆ ಟ್ರೇಡ್ ಆಗ್ತದೋ ಅದೇ ರೀತಿ ಪ್ರಪಂಚದಲ್ಲಿ ಮೊದಲನೇದಾಗಿ ಫಸ್ಟ್ ಅವರು ನೋಡ್ತಕ್ಕಂಥದ್ದು ಕಚ್ಚಾ ತೈಲಿಗೆ, ಕ್ರೂಡ್ ಆಯಿಲ್ಗೆ. ಆ ಕ್ರೂಡ್ ಆಯಿಲ್ ಸಿಗದೇ ಇದ್ದಾಗ, ಅಂದರೆ ವಾರ ಆದಾಗ ಇನ್ನೊಂದಾದಾಗ ಅವ್ರು ಹಿಡಿದು ಸ್ಟಾಕ್ ಇಟ್ಟಿರ್ತಾರೆ. ಅವ್ರಿಗೆ ಅದು ಬೇಡ ಅಂದಾಗ, ಅದರಲ್ಲಿ ಲಾಭ ಇಲ್ಲ ಅಂದಾಗ ಅವರು ಕಾಫಿಯ ಮೇಲೆ ಟ್ರೇಡ್ ಮಾಡ್ತಾರೆ. ಅವರು ಕಾಫಿಯನ್ನು ಎನ್ಲಾರ್ಜ್ ಆಗಿ ಬಿಟ್ಟಾಗ ಪ್ರೈಸ್ ಸ್ವಲ್ಪ ಕಡಿಮೆಗೆ ಬೀಳ್ತದೆ. ಈ ಎಲ್ಲ ವಿಚಾರಗಳು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳಿದ್ದೇನೆ. ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇದಿಷ್ಟು ವಿವರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಯಾವುದು ಅದೇ ಈಗ ನೋಡಿ ನಾನು ಬರ್ಕೊಂಡಿರ್ತದೆ 54% AB ಇರ್ತದೆ ಅಂತ. ಈ 54% ಅದರ ರೇಟಿನ ಪ್ರಕಾರ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಮತ್ತೆ ಕಾಫಿಯನ್ನು ಅವರು ಹೇಳ್ತಾರೆ, ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವರು ಒಂದು 5-6 ಅವರ ಕಾಫಿ ತೋಟದ ಓನರ್ ಜೊತೆ ಕೂತು ಮೀಟಿಂಗ್ ಆಗ್ತಾ ಇದ್ದಾಗ ಸ್ಟಾರ್ಬಕ್ಸಿನ ಓನರ್ ಅವತ್ತು ಬಂದಿದ್ರಂತೆ ಅವರ ಸಭೆಯಲ್ಲಿ. ಇವರು ಅವ್ರನ್ನ ಕೇಳಿದ್ರಂತೆ,
ಈ ಕಾಫಿಯ ರೇಟು ಮುಂದಿನ 2-3 ತಿಂಗಳಲ್ಲಿ ರೈಸ್ ಆಗ್ಬೋದಾ ಅಂತ. ಅವ್ರು ಹೇಳಿದಾರಂತೆ ಇದೇ ಮ್ಯಾಕ್ಸಿಮಮ್ ರೇಟ್, ಇನ್ನು ಮೇಲೆ ಇದು ರೈಸ್ ಆಗಲಿಕ್ಕಿಲ್ಲ ಅಂತ. 2 ತಿಂಗಳು ಕಳೆದ ನಂತರ ಈ ರೇಟಿನ ಡಬಲ್ ಆಯ್ತಂತೆ. ಅಂದರೆ ಅವ್ರು ಹೇಳೋದು ಮಾರ್ಕೆಟಿಗೆ ಹೋಗುವಾಗ ಎಕ್ಸ್ಪೋರ್ಟರ್ ಅಲ್ಲ, ಯಾರು ರೋಸ್ಟರ್ ಇದ್ದಾರೆ ಅವನು ಕೂಡ ಇದಕ್ಕೆ ಹೋಗ್ತಾನೆ, ಯಾರ ಕೈಯಲ್ಲಿಯೂ ಕೊಡೆ ಇರೋದಿಲ್ಲ. ಮಳೆ ಬಂದಾಗ ಎಲ್ಲರೂ ಒಂದು ಸೈಡಿಗೆ ಬಂದು ನಿಂತ್ಕೊಳ್ತಾರೆ. ಹಾಗಾಗಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಶಾರ್ಟೇಜ್ ಅಂತ ಹೇಳ್ತಾರೆ, ಒಂದೊಂದು ಸಲ ಎಕ್ಸೆಸ್ ಆಗ್ತದೆ, ಎಕ್ಸೆಸ್ ಅಂತ ಹೇಳ್ತದೆ, ಶಾರ್ಟೇಜ್ ಆಗ್ತದೆ. ಮತ್ತು ಅವರು ಒಟ್ಟು ಹೇಳುವಂಥದ್ದು ಏನಂತ ಹೇಳಿದ್ರೆ, ಕನ್ಸೈನ್ಮೆಂಟನ್ನು ಕೊಡೋದನ್ನು ದಯವಿಟ್ಟು ನಿಲ್ಲಿಸಿ. ಕನ್ಸೈನ್ಮೆಂಟ್ ಕೊಟ್ಟ ತಕ್ಷಣ ಆ ಎಕ್ಸ್ಪೋರ್ಟರ್ ಹತ್ರ ಕಾಫಿ ಅವನ ಹತ್ರ ಇರ್ತದೆ, ಯಾವಾಗಾದರೂ ಈ ಕಾಫಿ ನಂದೇ, ಹಾಗಾಗಿ ನಾನು ಯೋಚನೆ ಮಾಡಿದ ರೇಟ್ನಲ್ಲಿ ಕೊಡ್ಬೋದು ಅಂತ. ಮತ್ತು ಅವರು ಹೇಳಿದ್ದಾರೆ ಹೇಗೆ ನಾವು ವ್ಯಾಪಾರವನ್ನು ಮಾಡಬೇಕು ಅವ್ರ ಜೊತೆ ಅಂತ. ಅದಕ್ಕೆ ದಯವಿಟ್ಟು ನನ್ನ ಹತ್ರ ಇಷ್ಟು ಮಾಹಿತಿ ನಾನು ತಿಳ್ಕೊಂಡಷ್ಟಿದೆ, ಬಾಕಿ ಉಳಿದಂಥದ್ದನ್ನು ನೀವು ಯೂಟ್ಯೂಬ್ ಚಾನಲ್ಗೆ ಹೋದರೆ ಅದು ಸಿಗ್ತದೆ. ಹಾಗೂ ಮುಂದಿನ ಮಾತನ್ನು ಕಾಫಿ ಬೋರ್ಡಿನ ಸದಸ್ಯ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.